ನಮಸ್ಕಾರ. BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಪ್ರಭಾಸ್ ನಟನೆಯ ಕಲ್ಕಿ 2898 AD ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ. ಸಿನಿಮಾದ ಕತೆ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಇದೀಗ ಸಿನಿಮಾದಲ್ಲಿ ಕೆಲಸ ಮಾಡಿದ ಪ್ರಮುಖ ತಂತ್ರಜ್ಞರೊಬ್ಬರು ಕಲ್ಕಿ 2898 AD ಸಿನಿಮಾದ ಎರಡನೇ ಭಾಗದ ಕತೆಯ ಬಗ್ಗೆ ಸುಳಿವುಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಪ್ರಭಾಸ್ ನಟನೆಯ ಕಲ್ಕಿ 2898 AD ಸಿನಿಮಾ ಬಿಡುಗಡೆ ಆಗಿ 1 ತಿಂಗಳಾದರೂ ಸಿನಿಮಾ ಇನ್ನೂ ಹಲವಾರು ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರದರ್ಶನವನ್ನು ಕಾಣುತ್ತಾ ಇದೆ. ಸಿನಿಮಾದಲ್ಲಿ ಒಟ್ಟು ಕಲೆಕ್ಷನ್ 1,000 ಕೋಟಿಗೆ ಸನಿಹ ಬಂದಿದೆ. ಕಲ್ಕಿ 2898 AD ಸಿನಿಮಾದ ಕತೆಗೆ ಎಲ್ಲರೂ ಮಾರು ಹೋಗಿದ್ದಾರೆ. ಕಲಿಯುಗದ ರಕ್ಷಕ ಕಲ್ಕಿಯನ್ನು ಕಾಪಾಡಲು ಅಶ್ವತ್ಥಾಮ ಹಾಗೂ ಕರ್ಣ ಒಂದಾಗುವ ಕಥೆಯನ್ನು ಮೊದಲ ಭಾಗದಲ್ಲಿ ತೋರಿಸಲಾಗಿದೆ. ತಾಯಿಯ ಗರ್ಭದಲ್ಲಿರುವ ಕಲ್ಕಿ ಈಗ ಕರ್ಣ ವಶದಲ್ಲಿದ್ದು ಮುಂದಿನ ಕತೆ ಏನಾಗಿರಲಿದೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿದೆ. ಇದರ ನಡುವೆ ಸಿನಿಮಾದ ಎರಡನೇ ಭಾಗದ ಕಥೆಯ ಬಗ್ಗೆ ಕಲ್ಕಿ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ಒಬ್ಬರು ಮಹತ್ವದ ಅಂಶಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಮೊದಲ ಭಾಗದಲ್ಲಿ ಕಮಲ್ ಹಾಸನ್ ಸುಪ್ರೀಂ ಯಾಸ್ಕಿನ್ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಯಾಸ್ಕಿನ್ ಕಾಂಪ್ಲೆಕ್ಸ್ ಒಂದರಲ್ಲಿ ನೆಲೆಸಿರುತ್ತಾರೆ. ಆ ಕಾಂಪ್ಲೆಕ್ಸ್ ಕಾಶಿ ನಗರದಲ್ಲಿ ಇದೆ. ಕಲ್ಕಿ ಸಿನಿಮಾದ ಪ್ರೊಡಕ್ಷನ್ ಡಿಸೈನರ್ ನಿತಿನ್ ಜಿಹಾನಿ ಚೌಧರಿ ಹೇಳಿರುವಂತೆ ಅಸಲಿಗೆ ಕಥೆಯಲ್ಲಿ ಇನ್ನೂ 6 ಕಾಂಪ್ಲೆಕ್ಸ್ಗಳಿವೆಯಂತೆ. ಆಫ್ರಿಕಾ, ಅಮೆರಿಕ, ಈಜಿಪ್ಟ್ ಹೀಗೆ ಒಟ್ಟು 7 ಕಾಂಪ್ಲೆಕ್ಸ್ಗಳಿದ್ದು ಎಲ್ಲ ಕಾಂಪ್ಲೆಕ್ಸ್ಗಳಲ್ಲಿಯೂ ಯಾಸ್ಕಿನ್ ಇದ್ದಾರೆ. ಈ 7 ಯಾಸ್ಕಿನ್ಗಳು ಕಲಿಯ ಅಡಿಯಾಳುಗಳಾಗಿದ್ದಾವೆ. ಕಲಿಯುಗವನ್ನು ನಡೆಯುತ್ತಿರುವ ಕಲಿಯ ಆದೇಶ ಪಾಲಕರು ಎಂದು ಸಹ ನಿತಿನ್ ಜಿಹಾನಿ ಚೌಧರಿ ಹೇಳಿದ್ದಾರೆ. ನಿತಿನ್ ಈ ಹೇಳಿಕೆ ಪ್ರಭಾಸ್ ಅಭಿಮಾನಿಗಳಲ್ಲಿ ಇನ್ನಷ್ಟು ಗೊಂದಲ ಮೂಡಿಸಿದೆ. ಹಾಗಿದ್ದರೆ ಕಮಲ್ ಹಾಸನ್ ಮುಖ್ಯ ವಿಲನ್ ಅಲ್ಲವೇ? ಉಳಿದ 7 ಯಾಸ್ಕಿನ್ ಪಾತ್ರವನ್ನು ಕಮಲ್ ಹಾಸನ್ ಅವರೇ ನಿರ್ವಹಿಸುತ್ತಾರಾ ಅಥವಾ ಬೇರೆಯವರು ನಿರ್ವಹಿಸುತ್ತಾರಾ ಎಂಬ ಅನುಮಾನ ಮೂಡಿದೆ. ಕಮಲ್ ಹಾಸನ್ ಯಾಸ್ಕಿನ್ ಆದರೆ ಕಲಿಯ ಪಾತ್ರದಲ್ಲಿ ಯಾರು ನಟಿಸಲಿದ್ದಾರೆ? ಇನ್ನು ಕಲ್ಕಿಯ ಪಾತ್ರದಲ್ಲಿ ಯಾರು ನಟಿಸುತ್ತಾರೆ? ಇಷ್ಟು ವಿಸ್ತಾರದ ಕತೆ ಹೇಳಬೇಕಾದರೆ ಕಲ್ಕಿ 2898 AD ಸಿನಿಮಾದ ಎಷ್ಟು ಭಾಗ ಬರಲಿವೆ ಎಂಬ ಅನುಮಾನಗಳು ಕಾಡುತ್ತಾ ಇದ್ದಾವೆ. ಕಲ್ಕಿ 2898 AD ಸಿನಿಮಾದ ಕತೆ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರಾರಂಭವಾಗುತ್ತದೆ. ಸಿನಿಮಾದಲ್ಲಿ ಅಶ್ವತ್ಥಾಮನ ಪಾತ್ರದಲ್ಲಿ ನಟ ಅಮಿತಾಬ್ ಬಚ್ಚನ್ ನಟನೆ ಮಾಡಿದ್ದಾರೆ. ಕರ್ಣನ ಪಾತ್ರದಲ್ಲಿ ಪ್ರಭಾಸ್ ನಟನೆ ಮಾಡಿದ್ದಾರೆ. ಕಲ್ಕಿಯ ತಾಯಿಯ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ನಟಿಸಿದ್ದಾರೆ. ಸುಪ್ರೀಂ ಯಾಸ್ಕಿನ್ ಪಾತ್ರದಲ್ಲಿ ಕಮಲ್ ಹಾಸನ್ ನಟನೆ ಮಾಡಿದ್ದಾರೆ. ಸಿನಿಮಾದ ಅಂತ್ಯದಲ್ಲಿ ಕಲ್ಕಿಯ ತಾಯಿಯನ್ನು ಕರ್ಣ ಅಥವಾ ಭೈರವ ಕಾಪಾಡಿ ಕರೆದುಕೊಂಡು ಹೋಗುತ್ತಾರೆ. ಇತ್ತ ಯಾಸ್ಕಿನ್ಗೆ ಕಲ್ಕಿಯ ಆಗಮನವಾಗುತ್ತಿರುವ ಸಂಗತಿ ತಿಳಿದು ಯುದ್ಧಕ್ಕೆ ಅಣಿಯಾಗುತ್ತಾನೆ. ಮುಂದಿನ ಭಾಗದಲ್ಲಿ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.